ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇರೋದು ಉಪ್ಪೆ ನ್ಯೂಸ್ ಚಾನಲ್. ನಾನು ನಿಮ್ಮ ಲಕ್ಷ್ಮೀಕಾಂತ್ ತಮ್ಮಣ್ಣವರು ಉಡ್ಬಾಳ್. ಪತ್ರಿಕೋದ್ಯಮ ಪ್ರಜಾಪ್ರಭುತ್ವದ ಕಣ್ಣು ಮತ್ತು ಧ್ವನಿ. ತಹಸೀಲ್ದಾರ್ ಮಂಜುನಾಥ್ ಪಂಚಾವ್. ಚಡುಗುಪ್ಪ ಪಟ್ಟಣದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಚಡುಗುಪ್ಪ ಹಾಗೂ ಜ್ಞಾನಗಂಗಾ ಪದವಿ ಪೂರ್ವ ವಿಜ್ಞಾನ ಮಹಾವಿದ್ಯಾಲಯ ಚಡುಗುಪ್ಪ ಇವರ ಸಂಯುಕ್ತಾಶ್ರಯದಲ್ಲಿ ಪತ್ರಿಕಾ ದಿನಾಚರಣೆ ಹಾಗೂ ಪತ್ರಿಕೋದ್ಯಮ DVG ಸಾಹಿತ್ಯ ಕುರಿತು ಒಂದು ದಿನದ ಉಪನ್ಯಾಸ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮವನ್ನು ಹುಮ್ನಾಬಾದ್ ಪತ್ರಕರ್ತ ಸಂಘದ ಅಧ್ಯಕ್ಷರಾದ ದುರ್ಯೋಧನ್ ಹೂಗಾರ್ ಉದ್ಘಾಟಿಸಿ, ಪತ್ರಕರ್ತರು ನಿಸ್ವಾರ್ಥ ಸೇವಾ ಮನೋಭಾವದಿಂದ ಸಮಾಜದಲ್ಲಾಗುವ ಅನ್ಯಾಯವನ್ನು ಬಿತ್ತರಿಸುವ ಕಾರ್ಯ ಮಾಡುತ್ತಾರೆ. ಅವರಿಗೆ ಎದುರಾಗುವ ಸಮಸ್ಯೆಗಳು ಲೆಕ್ಕಿಸದೆ ಅವರು ತಮ್ಮ ಕಾರ್ಯವನ್ನು ಮಾಡುತ್ತಾರೆ ಎಂದು ನುಡಿದರು. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಿಗೆ ಆಗಮಿಸಿದಂತಹ ಚಡುಗುಪ್ಪ ತಾಲೂಕಿನ ತಹಸೀಲ್ದಾರ್ ಹಾಗೂ ದಂಡಾಧಿಕಾರಿಗಳಾದಂಥ ಮಂಜುನಾಥ್ ಪಂಚಾಳ್ ಮಾತನಾಡುತ್ತಾ, ಪತ್ರಕರ್ತರು ಎಂತಹ ವಿಷಮ ಪರಿಸ್ಥಿತಿಯಲ್ಲಿಯೂ ಸಹ ಎದೆಗುಂದದೆ ಸತ್ಯಾಸತ್ಯತೆಗಳನ್ನು ಬಿಚ್ಚಿಡುತ್ತಾರೆ. ಅನ್ಯಾಯದ ವಿರುದ್ಧ ಧ್ವನಿಯಾಗಿ ನಿಲ್ಲುತ್ತಾರೆ. ಅನ್ಯಾಯದ ವಿರುದ್ಧ ಸರ್ಕಾರಕ್ಕೆ ಇವರು ಹಾಗೂ ಸಮಾಜಕ್ಕೆ ಇವರು ಆ ಅನ್ಯಾಯಗಳನ್ನು ಸಮಾಜ ಸರ್ಕಾರದ ಮುಂದೆ ಬಿಚ್ಚಿಡುವ ಕೆಲಸ ಪತ್ರಿಕಾ ಮಾಧ್ಯಮದವರು ಮಾಡುತ್ತಾರೆ ಎಂದು ನುಡಿದರು. ಪರಿಸರ ಪ್ರೇಮಿ ಶೈಲೇಂದ್ರ ಕವಡಿ ಮಾತನಾಡುತ್ತಾ, ಪ್ರಸ್ತುತ ಸಂದರ್ಭದಲ್ಲಿ ಪರಿಸರವು ತುಂಬ ಹಾಳಾಗಿದೆ. ಅದನ್ನು ಸಂರಕ್ಷಿಸುವ ಜವಾಬ್ದಾರಿ ನಿಮ್ಮೆಲ್ಲರ ಮೇಲಿದೆ ಎಂದು ನುಡಿದರು. ಪತ್ರಕರ್ತರು ಸಂವಿಧಾನದ ಪ್ರಜಾಪ್ರಭುತ್ವದಲ್ಲಿನ ಆಶಯಗಳನ್ನು ಎತ್ತಿ ಹಿಡಿಯುವ ಕೆಲಸ ಮಾಡಬೇಕಾಗಿದೆ ಎಂದರು. ಇದೇ ಸಂದರ್ಭದಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಅನಿಲ್ ಕುಮಾರ್ ಸಿಂಧೆ ಮಾತನಾಡುತ್ತಾ, ಸತ್ಯ ಮತ್ತು ನ್ಯಾಯದ ಪರವಾಗಿ ಪತ್ರಕರ್ತರು ನಿಲ್ಲುತ್ತಾರೆ. ಪತ್ರಕರ್ತರು ಸಾರ್ವಜನಿಕರನ್ನು ಜಾಗೃತಿಗೊಳಿಸುವ, ಸಾರ್ವಜನಿಕರಲ್ಲಿ ಮಾಹಿತಿಯನ್ನು ಹಂಚಿಕೊಳ್ಳುವ ಜವಾಬ್ದಾರಿಯುತ ವ್ಯಕ್ತಿಗಳಾಗಿ ಪತ್ರಕರ್ತರು ನಿಲ್ಲುತ್ತಾರೆ. ಪತ್ರಕರ್ತರಿಗೆ ಭದ್ರತೆ ನೀಡುವುದು, ಅವರನ್ನು ಪ್ರೋತ್ಸಾಹಿಸುವುದು, ಪ್ರೇರೇಪಿಸುವುದು ಸರ್ಕಾರದ ಕೆಲಸವಾಗಬೇಕೆಂದು ನುಡಿದರು. ಪತ್ರಿಕೋದ್ಯಮವು ದೇಶದ 4ನೇ ಕಂಬವೆಂದು ಸಹ ಪರಿಗಣಿಸಲಾಗುತ್ತದೆ ಎಂದು ನುಡಿದರು. ಈ ಕಾರ್ಯಕ್ರಮದಲ್ಲಿ ವಿಶೇಷ ಉಪನ್ಯಾಸ ಶಾಂತಕುಮಾರ್ ಪಾಟೀಲ್ DVGಯವರ ಸಾಹಿತ್ಯ ಹಾಗೂ ಬದುಕು ಬರಹವನ್ನು ಕುರಿತು ಮಾತನಾಡಿದರು. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಪರಮ ಪೂಜ್ಯ ಗುರುಲಿಂಗ ಶಿವಾಚಾರ್ಯರು, ಹಿರೇಮಠ ಸಂಸ್ಥಾನ ಚಡುಗುಪ್ಪ ಮತ್ತು ಚಾಂಗ್ಲೆರ ಇವರು ವಹಿಸಿ, ಪತ್ರಕರ್ತರ ಬಗ್ಗೆ ಸಮಾಜ ಹಾಗೂ ಸರ್ಕಾರ ಗೌರವಯುತವಾಗಿ ಕಾಣಬೇಕಾಗಿದೆ. ಅಲ್ಲದೆ ಸರ್ಕಾರವು ಪತ್ರಕರ್ತರಿಗೆ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಡಬೇಕು ಎಂದು ನುಡಿದರು. ಪ್ರಾಸ್ತಾವಿಕವಾಗಿ ಸುರೇಶ್ ಕುಂಬಾರ್ ಮಾತನಾಡಿದರು. ಈ ಸಂದರ್ಭದಲ್ಲಿ ಶ್ರೀಮತಿ ಲಕ್ಷ್ಮೀ ಬಿರಾದಾರ್, ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕು ಪಂಚಾಯತ್ ಚಡುಗುಪ್ಪ, ಹುಸಾಮುದ್ದೀನ್ ಬಾಬಾ, ಮುಖ್ಯಾಧಿಕಾರಿಗಳು ಪುರಸಭೆ ಚಡುಗುಪ್ಪ, ಸಂಜುಕುಮಾರ್ ಜುನ್ನಾ, ರಾಜಪ್ಪ ಜಮಾದಾರ್, ಪ್ರೇಮೇಳಾ ರೆಡ್ಡಿ ಹಾಗೂ ಸಿದ್ದಾರೌಡ್ ಭಾಲ್ಕೆ, ಸಂಗಮೇಶ್ ಜಾಂತಿ ಮುಖ್ಯ ಅತಿಥಿಗಳಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಇದೇ ಸಂದರ್ಭದಲ್ಲಿ ಹುಮ್ನಾಬಾದ್ ತಾಲೂಕಿನ ಹಾಗೂ ಚಡುಗುಪ್ಪ ತಾಲೂಕಿನ ಎಲ್ಲ ಪತ್ರಕರ್ತರನ್ನು ಸನ್ಮಾನಿಸಲಾಯಿತು. ಈ ಕಾರ್ಯಕ್ರಮವನ್ನು ಈರಮ್ಮ ಜಮಗಿ ನಿರ್ವಹಿಸಿದರೆ, ಲಕ್ಷ್ಮೀಕಾಂತ್ ಅವರು ಈ ಕಾರ್ಯಕ್ರಮವನ್ನು ವಂದಿಸಿದರು. ಈ ಇದನ್ನ ಅಧ್ಯಕ್ಷರಾದಂಥ ನಮ್ಮ ಅನಿಲ್ ಶಿಂದೆ ಅವರಿಗೂ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೇನೆ. ಜೈ ಹಿಂದ್, ಜೈ ಕನ್ನಡ. ತಮ್ಮ ಪ್ರಾಸ್ತಾವಿಕ ನುಡಿಗಳಲ್ಲಿ ಹೇಳಿಕೊಟ್ಟಿರ್ತಕ್ಕಂತಹ ಸರ್ ಅವರಿಗೆ ಧನ್ಯವಾದಗಳು. ಅದೇ ರೀತಿಯಾಗಿ ಈಗ ಶೈಲೇಂದ್ರ ಕವಡಿ ಸರ್ ಅವರಿಂದ ಈ ಕಾರ್ಯಕ್ರಮದ ಕುರಿತು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಅವರಿಗೆ ಒಂದು ಚಪ್ಪಾಳೆಯ ಮೂಲಕ ಸ್ವಾಗತವನ್ನು ನೀಡುತ್ತೇನೆ. ಕಾರ್ಯಕ್ರಮ ಮಾಡುತ್ತಿರುವಂಥ ನಮ್ಮ ಚಾಂಗ್ಲೇರ ಮತ್ತು ಚುಡುಗುಪ್ಪದ ಹಿರೇಮಠದ ಹಿರಿಯ ಪೂಜ್ಯರಾಗಿರುವಂಥ ನಮ್ಮ ಗುರುಲಿಂಗ ಶಿವಾಚಾರ್ಯರಿಗೆ ಪ್ರಥಮವಾಗಿ ಭಕ್ತಿಪೂರ್ವಕ ಪ್ರಣಾಮ ಸಲ್ಲಿಸಿ, ಮತ್ತು ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಮ್ಮ ಉದ್ಘಾಟಕರಾಗಿರುವಂಥ ದುರ್ಯೋಧನ್ ಹೂಗಾರ್ ಅವರೇ, ಜೊತೆ ಅಧ್ಯಕ್ಷತೆ ವಹಿಸಿರುವಂಥ ಅನಿಲ್ ಕುಮಾರ್ ಶಿಂದೆ ಸರ್ ಅವರೇ, ತಹಶೀಲ್ದಾರ್ ಸರ್ ಅವರೇ, ಕುಸುಮುದ್ದೀನ್ ಬಾಬಾ ಸರ್ ಅವರೇ,
ಮತ್ತು ವೇದಿಕೆಗೆ ಕೂತಿರುವಂಥ ನಮ್ಮ ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ ಚುಡ್ಗುಪ್ಪ ವತಿಯಿಂದ ಹಾಗೂ ಜ್ಞಾನಗಂಗಾ ಸ್ವಾತಂತ್ರ್ಯ ಪದವಿ ಪೂರ್ವ ವಿಜ್ಞಾನ ಮಹಾವಿದ್ಯಾಲಯ ಆಶಯದ ಜೊತೆಯಲ್ಲಿ ಇವತ್ತು ಪತ್ರಿಕಾ ದಿನಾಚರಣೆಯನ್ನು ಶ್ರೀಗಳ ಒಂದು ನೇತೃತ್ವದಲ್ಲಿ ಇವತ್ತು ಆಚರಣೆಯನ್ನು ಮಾಡಲಾಯಿತು. ಈ ಕಾರ್ಯಕ್ರಮ ಉದ್ಘಾಟಕರಾಗಿ ನಮ್ಮ ತಾಲೂಕಿನ ಪತ್ರಕರ್ತರ ಸಂಘದ ತಾಲೂಕಾಧ್ಯಕ್ಷರಾಗಿರ್ತಕ್ಕಂಥ ದುರ್ಯೋಧನ್ ಉಗಾರ್ ಸರ್ ಅವರು, ನವೀನ್ ಗಂಜಿ ಅವರು, ಅದೇ ರೀತಿಯಾಗಿ ಏನಪ್ಪ ಅಂತಂದರೆ ಸಮಸ್ತ ಹುಮ್ನಾಬಾದ್ ತಾಲೂಕಿನ ಮತ್ತು ಚುಡ್ಗುಪ್ಪ ತಾಲೂಕಿನ ಎಲ್ಲ ಪತ್ರಿಕಾ ಮಾಧ್ಯಮದವರು ವಿಶೇಷ ಸನ್ಮಾನವನ್ನು ಪಡೆದುಕೊಂಡಿರ್ತಕ್ಕಂಥ ನಮ್ಮ ಆತ್ಮೀಯ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳು ಕೂಡ ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿದ್ರು. ವಿಶೇಷತೆ ಏನಿದೆ ಅಂತ ಕೇಳಿದಾಗ ಪತ್ರಿಕಾ ರಂಗಕ್ಕೆ ಏನಪ್ಪ ಅಂದರೆ ವಿಶೇಷವಾಗಿರ್ತಕ್ಕಂಥ ಸ್ಥಾನಮಾನ ಹೈದರಾಬಾದ್ ಕರ್ನಾಟಕ ವಿಭಾಗದಲ್ಲಿ ಸಿಗಬೇಕು. ಪತ್ರಿಕಾ ರಂಗದ ಒಂದು ಎಲ್ಲ ಪತ್ರಿಕಾ ರಂಗದಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲ ಪತ್ರಕರ್ತರಿಗೆ ಸರ್ಕಾರ ಈಗಾಗಲೇ ಏನಪ್ಪ ಅಂತಂದರೆ ಉಚಿತವಾಗಿರ್ತಕ್ಕಂಥ ಬಸ್ ಸೌಕರ್ಯವನ್ನು ಕೊಡ್ತಕ್ಕಂಥದ್ದಾಗಿರ್ಬೋದು, ರೈಲ್ವೆಯಲ್ಲಿ ಏನಪ್ಪ ಅಂದರೆ ಅವ್ರ ಕುಟುಂಬದವರಿಗೆ ಒಂದು ಉಚಿತ ಸೌಲಭ್ಯಗಳಾಗಿರ್ಬೋದು, ಅದೇ ರೀತಿಯಾಗಿ ಯಾರಿಗೆ ಇರ್ಲಿಕ್ಕೆ ಏನಪ್ಪ ಅಂತಂದರೆ ಮನೆಗಳು ಇಲ್ಲ ಅಂಥವರಿಗೆ ನಿವೇಶನವನ್ನು ಕೊಡ್ತಕ್ಕಂಥದ್ದಾಗಿರ್ಬೋದು. ಜೊತೆಯಲ್ಲಿ ಪತ್ರಿಕಾ ರಂಗದಲ್ಲಿ ಸೇವೆಯನ್ನು ಮಾಡ್ತಕ್ಕಂಥ ಅವರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಅನುದಾನ ಅಥವಾ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರೋತ್ಸಾಹಧನ ಇರೋದಿಲ್ಲ. ಅವರಿಗೇನಪ್ಪ ಅಂತಂದ್ರೆ ವಿಶೇಷವಾಗಿರ್ತಕ್ಕಂಥ ಸವಲತ್ತುಗಳನ್ನು ಸರ್ಕಾರದಿಂದ ಕೊಡಬೇಕು ಅಂತಕ್ಕಂಥ ನಿರ್ಣಯವನ್ನು ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾ ವತಿಯಿಂದ ಹಾಗೂ ತಾಲೂಕಾ ವತಿಯಿಂದ ಏನಪ್ಪ ಅಂತಂದರೆ ಒಂದು ಪತ್ರವನ್ನು ಸರ್ಕಾರಕ್ಕೆ ಬರುವುದರ ಮೂಲಕ ಪತ್ರಕರ್ತರಿಗೆ ನ್ಯಾಯವನ್ನು ಒದಗಿಸಿಕೊಡಲಿ ಸರ್ಕಾರ ಏನಪ್ಪ ಅಂತಂದರೆ ಕೆಲಸ ಮಾಡಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಆ ನಿರ್ಣಯ ಜೊತೆಗೆ ಏನಪ್ಪ ಅಂದ್ರೆ ಇವತ್ತು ಪತ್ರಿಕಾ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ವಿಶೇಷವಾಗಿ ಬಹಳ ಯಶಸ್ವಿಪೂರ್ವಕವಾಗಿ ಶ್ರೀಗಳ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಜರುಗಿತ್ತು. ಜೊತೆಯಲ್ಲಿ ಏನಪ್ಪ ಅಂದರೆ ಎಲ್ಲ ಪತ್ರಿಕಾ ಮಾಧ್ಯಮದವರು ವಿದ್ಯಾರ್ಥಿಗಳನ್ನು ಕುರಿತು ಏನಪ್ಪ ಅಂದರೆ ಒಂದು ಸಮಾಲೋಚನೆಯನ್ನು ಕೊಡುವುದರ ಮೂಲಕ ವಿದ್ಯಾರ್ಥಿಗಳಿಗೆ ಪತ್ರಿಕಾ ರಂಗದ ಮಹತ್ವ ಮತ್ತು ಪತ್ರಿಕಾ ರಂಗದಿಂದ ಯಾವ ಸೌಲಭ್ಯಗಳನ್ನು ಪಡೆದುಕೊಳ್ಳಬಹುದು ಅಂತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಒಂದು ಉಪನ್ಯಾಸವನ್ನು ಕೊಡಲಾಯಿತು. ವಿಶೇಷವಾಗಿ ನಮ್ಮ ಒಂದು ಡಿ ವಿ ಜಿ ಅವರ ಒಂದು ಸಾಹಿತ್ಯ ಉಪನ್ಯಾಸವನ್ನು ಪ್ರೊಫೆಸರ್ ಶ್ಯಾಮ್ಕುಮಾರ್ ಪಾಟೀಲ್ ಅವರ ನೇತೃತ್ವದಲ್ಲಿ ಏನಪ್ಪ ಅಂದರೆ ಕಾರ್ಯಕ್ರಮ ಜರುಗಿತು ಅಂತಕ್ಕಂಥದ್ದನ್ನು ಹರ್ಷ ಮತ್ತು ಉಲ್ಲಾಸದಿಂದ ಹೇಳಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ಜೊತೆಯಲ್ಲಿ ಏನಪ್ಪ ಅಂತಂದರೆ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಾಯ ಸಹಕಾರ ಮಾಡಿರ್ತಕ್ಕಂಥ ಹುಮ್ನಾಬಾದ್ ತಾಲೂಕು ಮತ್ತು ಚುಡ್ಗುಪ್ಪ ತಾಲೂಕಿನ ಎಲ್ಲ ಪತ್ರಿಕಾ ರಂಗದವರಿಗೆ, ವಿಶೇಷವಾಗಿ ಕಾರ್ಯಕ್ರಮಕ್ಕೆ ಆಯೋಜಿಸಿರ್ತಕ್ಕಂಥ ತಹಸೀಲ್ದಾರ್ ಅವರಿಗೆ, ಯು ಮೇಡಮ್ ಅವರಿಗೆ ಹಾಗೂ ಮುಖ್ಯಾಧಿಕಾರಿಗಳಿಗೆ, ಅದೇ ರೀತಿಯಾಗಿ ವಿಶೇಷ ಒಂದು ಸರ್ಕಾರ ನೌಕರರ ಸಂಘದ ಪ್ರಾಥಮಿಕ ಶಿಕ್ಷಣ ಸಂಘದ ಅಧ್ಯಕ್ಷ ರಾಜ್ಕುಮಾರ್ ಜಮಾದಾರ್ ಅವರಿಗೆ, ಪ್ರೇಮಿಳಾ ರೆಡ್ಡಿ ಮೇಡಮ್ ಅವರಿಗೆ, ವಿಶೇಷವಾಗಿ ಕಾರ್ಯಕ್ರಮ ಆಯೋಜನೆ ಮಾಡಲಿಕ್ಕೆ ನನಗೆ ಸಹಾಯ ಸಹಕಾರ ಮಾಡಿರ್ತಕ್ಕಂಥ ಈ ಒಂದು ಸಂಸ್ಥೆ ಅಧ್ಯಕ್ಷರಾಗಿರ್ತಕ್ಕಂಥ ಸುರೇಶ್ ಚೌಧರಿ ಅವರಿಗೆ ಹಾಗೂ ಪ್ರಾಚಾರ್ಯ ಹಾಗೂ ಸಿಬ್ಬಂದಿ ವರ್ಗದವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. 1967ರಲ್ಲಿ ಪತ್ರಿಕಾ ರಂಗದಲ್ಲಿ ಕಾಲಿಟ್ಟಿ ಅವ 2 ಪತ್ರಿಕೆಗಳನ್ನು ಸ್ವತಃ ಪ್ರಾರಂಭಿಸ್ತಾರೆ. ಎರಡು ಪತ್ರಿಕೆ ಕನ್ನಡದಲ್ಲೇ ಪ್ರಾರಂಭಿಸ್ತಾರೆ. ಒಂದು ಭಾರತ, ಇನ್ನೊಂದು ಕರ್ನಾಟಕ ಎನ್ನುವಂಥ 2 ಪತ್ರಿಕೆಗಳನ್ನು ಸ್ವತಃ ತಾವೇ ಸ್ಥಾಪಿಸಿ ಪ್ರಾರಂಭ ಮಾಡ್ತಾರೆ. ಸರ್ ಹೇಳಿದ ಹಾಗೆ ಪತ್ರಿಕೆಗೆ ಯಾವುದೇ ರೀತಿಯ ನ್ಯಾಯ ಪೈಸಾ ಇರಂಗಿಲ್ಲ. ಅದು ಅತ್ಯಂತ ಕಡಿಮೆ ಖರ್ಚಿನಲ್ಲಿ ಓದುಗರಿಗೋಸ್ಕರ, ಅದೇನು ತಮ್ಮ ಸ್ವಾರ್ಥಕ್ಕೋಸ್ಕರ ಅಲ್ಲ, ನಮ್ಮ ವಿದ್ಯಾರ್ಥಿಗಳಿಗೆ. ಸರ್ ಹೇಳಿದಾಗೆ ನಾವು ಏನೆಲ್ಲ ಮುಂದೆ ದೊಡ್ಡ ವ್ಯಕ್ತಿಗಳಾಗಬಹುದು ಅನ್ನುವಂಥ ಯಾರಾದರೂ ಇದ್ರಿ ಅಂದ್ರೆ 2 ವರ್ಷದ ಪತ್ರಿಕೆಗಳನ್ನು ಓದಿ ಅವುಗಳನ್ನ ಪತ್ರಿಕೆಗಳ ಕಟಿಂಗ್ ಅಂತಾರೆ. ಕಟಿಂಗ್ ಅಂದ್ರೆ ಸರ್ ಹೇಳಿದಾಗೆ ನೋಟ್ಬುಕ್ ಒಳಗೆ ಸರಿಯಾಗಿ ಕಟಿಂಗ್ ಬೇಕಾದಂಥ ಮಾಹಿತಿಗಳು ನಾವು ಪುಸ್ತಕದಲ್ಲಿ ಬರುವಂಥ ಅಂಶಗಳನ್ನು ಪತ್ರಿಕೆ ಒಳಗೆ ಬಹಳಷ್ಟು ಬಿತ್ತರಿಸ್ತಾರೆ. ಅಂತಹ 2 ಪತ್ರಿಕೆಗಳನ್ನು DVG ಅವರು ನಡೆಸ್ತಾ ಇರ್ತಾರೆ. ಆದರೆ ಅವ್ರಿಗೆ ನಯ ಪೈಸಾ ಯಾವುದೂ ಸಹಾಯ ಇರಂಗಿಲ್ಲ. ತನ್ನ ಪತ್ರಿಕೆಗಳನ್ನು ನಡೆಸಬೇಕಾದ್ರೆ ಅವರು ಹಗಲತ್ತು ಯಾವುದೋ ಫ್ಯಾಕ್ಟ್ರಿಗಳಲ್ಲಿ ಕೆಲಸವನ್ನು ಮಾಡ್ತಾರೆ. ಫ್ಯಾಕ್ಟ್ರಿ ಒಳಗೆ ಉದಾಹರಣೆ ಸೋಡಾ ಫ್ಯಾಕ್ಟ್ರಿಗಳಲ್ಲಿ, ಮೈಸೂರು ಸ್ಯಾಂಡಲ್ ಸೋಪ್ ಫ್ಯಾಕ್ಟ್ರಿಗಳಲ್ಲಿ ಅವರು ಸ್ವತಃ ಕೆಲಸವನ್ನು ಮಾಡಿ ಅದರಿಂದ ಬಂದಂಥ ದುಡ್ಡು ಪತ್ರಿಕೆಗೆ ಹಾಕ್ತಾರೆ. ಅಂದರೆ ಆ ಪತ್ರಿಕಾ ಗಣಕವನ್ನು ಬೆಳೆಸಬೇಕನ್ನುವಂಥ ಉದ್ದೇಶದಿಂದ ಅವರು ಮಾಡ್ತಾರೆ. ಅದ್ರ ಜೊತೆಗೆ ಅವರು DVG ಅವರು ಪತ್ರಿಕರ್ತರಿಗೆ ಯಾವುದೇ ರೀತಿಯ ದುಡ್ಡು ಬರಂಗಿಲ್ಲ. ಅವ್ರಿಗೆ ಯಾವುದೇ ರೀತಿಯ ನಮಗೆ ಸ್ಯಾಲರಿನೇ ಇರಂಗಿಲ್ಲ. ನಮಗೆ ಪ್ರತಿ ತಿಂಗಳು ಮುಗೀತು ಅಂದ್ರೆ ನಮ್ಮ ಖಾತೆಗೆ ಸರ್ಕಾರದಿಂದ ದುಡ್ಡಾದ್ರೂ ಜಮಾ ಆಗ್ತಾವ. ಪಾಪ ಅವ್ರಿಗೆ ಏನೂ ಸಹ ಇರಂಗಿಲ್ಲ. ಅದರಿಂದ ಏನಾದರೂ ಪತ್ರಕರ್ತರಿಗೆ ಆ ಪತ್ರಿಕೆಯವರು ಏನಾದರೂ ಕೊಟ್ಟಿದ್ರೆ ಅಂದ್ರೆ ಅವರೇ ಕಾಣಿಕೆ ಕೊಟ್ಟಿದ್ರು ಅಂದ್ರೆ ಮುಗೀತು ಅಷ್ಟೇ. ಅಂದ್ರೆ ನಮ್ಮ ಸಂಪಾದಕರು ಕೊಟ್ಟಿದ್ರೆ. ಬಟ್ ಆದರೆ ಇಲ್ಲಿ DVG ಅವರು ತಮ್ಮ ಪತ್ರಿಕಾ ರಂಗದ ಪಾವಿತ್ರ್ಯತೆಯನ್ನು ಎಷ್ಟು ಅಚ್ಚುಕಟ್ಟಾಗಿ ಕಾಪಾಡಿದ್ರು ಅಂದ್ರೆ ನಮ್ಮ ಮೈಸೂರು ದಸರಾ ನಿಮ್ಮೆಲ್ಲರೂ ನೋಡ್ತೀವಿ. ಆ ಮೈಸೂರು ದಸರಾದ ವರದಿಯನ್ನು ಮಾಡೋದು, ವರದಿಯನ್ನು ಆ ಕಾಲಘಟ್ಟದಲ್ಲಿ
ಮೈಸೂರು ದಸರಾದ ವರದಿಯನ್ನು ಮಾಡುವಂತಹ ಸಂದರ್ಭದಲ್ಲಿ ಮೈಸೂರು ಮಹಾರಾಜರು ದಸರಾವನ್ನ ಆದ್ಮೇಲೆ ಎಲ್ಲಾ ಪತ್ರಕರ್ತರಿಗೆ ಸನ್ಮಾನವನ್ನು ಮಾಡಿರ್ತಾರೆ. ಸನ್ಮಾನವನ್ನು ಎಲ್ಲ ಪತ್ರಕರ್ತರಿಗೆ ಒಂದು ಸ್ವೀಟ್ ಬಾಕ್ಸ್ಗಳನ್ನು ಕೊಟ್ಟು ಸನ್ಮಾನವನ್ನು ಮಾಡಿ ಕಳಿಸಿರ್ತಾರೆ. ಆ ಕಾಲಕ್ಕೆ ದಿವಾನ್ರು ಏನಪ್ಪಾ ಅಂದ್ರೆ ಅವ್ರಿಗೆ ಒಂದು ಚೂರು ಅಲ್ಪ ಕಾಣಿಕೆಯನ್ನು ಕೊಡಬೇಕು ಅನ್ನೋದಕ್ಕೋಸ್ಕರವಾಗಿ ಏನಪ್ಪಾ ಅಂದ್ರೆ ಸರ್ ವಿಶ್ವೇಶ್ವರಯ್ಯನವ್ರಿಗೆ ಏನು ಮಾಡ್ತಾರೆ, ಪ್ರತಿಯೊಬ್ಬ ಪತ್ರಕರ್ತರಿಗೆ ನಮ್ಮ ಮೈಸೂರು ಮಹಾರಾಜರ ಕಡೆಯಿಂದ ಒಂದು ಕಾಣಿಕೆಯನ್ನು ಕೊಡ್ತಾ ಹೋಗ್ತಾರೆ. ಅದು ಅತ್ಯಂತ ಕಡು ಬಡತನದಲ್ಲಿರುವಂಥವ್ರು ಡಿ.ವಿ. ಗುಂಡಪ್ಪನವರು. ಡಿ.ವಿ. ಗುಂಡಪ್ಪನವರು ಮತ್ತು ಸರ್ ವಿಶ್ವೇಶ್ವರ ಆತ್ಮ ಸ್ನೇಹ ಹೆಂಗಿತ್ತು ಅಂದ್ರೆ ಅತ್ಯಂತ ಬಾಲ್ಯದ ಸ್ನೇಹಿತ ಇದ್ದಂಗೆ. ಡಿ.ವಿ.ಜಿ ಅವರು ಸರ್ ವಿಶ್ವೇಶ್ವರಯ್ಯನವರನ್ನ ಅತ್ಯಂತ ಸಮೀಪ ಒಡನಾಡಿಯಾದಂಥ ಡಿ.ವಿ.ಜಿ ಅವರು ಸರ್ ವಿಶ್ವೇಶ್ವರಯ್ಯನವರು ಡಿ.ವಿ.ಜಿ ಅವರು ಮನೆಗೆ ಹೋಗ್ತಾ ಇರ್ತಿರು. ಅವರ ಬಡತನವನ್ನು ನೋಡಿ ಅವರನ್ನ ಎಷ್ಟೋ ಸಲ ಸುಮಾರು ಇವ್ರ ಬಡತನ ಹೆಂಗ ಹೋಗಲಾಡಿಸ್ಬೇಕು ಅಂತ ಸರ್ ವಿಶ್ವೇಶ್ವರ ಚಿಂತೆ ಆಗಿರ್ತದೆ. ಯಾಕಂದ್ರೆ ಈ ಪತ್ರಕ್ಕೆ ಇರುವಂತ ಈ ಡಿ.ವಿ.ಜಿ ಯಾರಿಂದು ಒಂದು ನಯ ಪೈಸೆನೂ ತಗೊಳಲ್ಲ, ಯಾವುದೋ ಒಂದು ಸುಳ್ಳು ಸುದ್ದಿನೂ ಬರೆಯಂಗಿಲ್ಲ, ನೈಜವಾದದ್ದು ಸತ್ಯವಾದದ್ದನ್ನೇ ಬರೀತಾರ. ಹಾಗಾಗಿ ಇವ್ರಿಗೆ ಏನು ಮಾಡಬೇಕು ಅನ್ನೋದಕ್ಕೋಸ್ಕರವಾಗಿ ಅವರನ್ನ ಮೈಸೂರು ದಸರಾಕ್ಕೆ ವಿಶೇಷ ಸಂಚಿಕೆಯನ್ನು ಬರ್ಕೊಡ್ರಿ, ನಮಗ ವಿಶೇಷ ವರದಿಯನ್ನು ಬರ್ಕೊಡ್ರಿ ಅಂತ ಹೇಳಿದಾಗ ಅವರನ್ನ ಏನು ಮಾಡ್ತಾರೆ, ಒಂದು ಸಣ್ಣ ಚೆಕ್ ಅನ್ನು ಕೊಟ್ಟಿರ್ತಾರೆ ಡಿ.ವಿ.ಜಿ ಅವರು.